ಸುಮಾರು ಕೇಸ್ಗಳಾಗಿವೆ. ಎಷ್ಟು ಸಾರಿ ದಾಖಲಾಕ್ಯಾರ ನಮಗೂ ಗೊತ್ತು, ಎಷ್ಟು ಸ್ಟ್ರೈಕ್ ಮಾಡ್ಯಾರಂತ ಗೊತ್ತು, ಯಾವ ಇನ್ಫ್ಲೂಯೆನ್ಸ್ ಮೇಲೆ ಮಾಡ್ತಾರಂತ ನಮಗೆ ಗೊತ್ತೇ ಇಲ್ಲ ಸರ್. ಪಕ್ಕೆಲುಬಿನ ನೋವಿನಿಂದ ಬಳಲ್ತಾ ಇದ್ದ ಮಹಿಳೆ ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ಜರುಗಿದೆ. ಸಾಯಿಗಂಗಾ ಆಸ್ಪತ್ರೆ ಸಿಬ್ಬಂದಿಯ ಎಡವಟ್ಟಿಗೆ ಮಹಿಳೆ ಬಲೆಯಾಗಿರುವ ಆರೋಪ ಕೇಳಿಬಂದಿದೆ. 32 ವರ್ಷದ ಪುಷ್ಪ ಮೃತ ಗೃಹಿಣಿ. ಪಕ್ಕೆಲುಬಿನ ನೋವಿನಿಂದ ಬಳಲ್ತಾ ಇದ್ದ ಪುಷ್ಪಾಳನ್ನ ಸಾಯಿಗಂಗಾ ಆಸ್ಪತ್ರೆಗೆ ಪತಿ ಕರೆತಂದಿದ್ದ. ನೋವಿನಿಂದ ಬಳಲ್ತಾ ಇದ್ದ ಪುಷ್ಪಾಗೆ ಮಹಿಳಾ ಸಿಬ್ಬಂದಿಯಿಂದ ಚಿಕಿತ್ಸೆ ನೀಡಲಾಗಿದೆ. ನಮ್ಮ ಮಾಮ ನಮ್ಮ ಅಕ್ಕನ ಕರ್ಕೊಂಡ್ಬಂದಿತ್ತು. ನನಗೆ ತಾಲೂಕು ಆಫೀಸಲ್ಲಿ ಕೆಲಸ ಇತ್ತು, ಹಂಗೆ ತೋರ್ಸೋಗು ಅಂತ ನಮ್ಮ ಮಾಮ ನೆಂಟೂರಿಗೆ ಹೋಯ್ತು. ನಾನು ಕರ್ಕೊಂಡೋಗಿ ಸ್ಕ್ಯಾನ್ ಮಾಡಿ ಅಂತ ಹೇಳಿದೆ. ಅವರು ಅವರಿಲ್ಲ, ಶುಕ್ರವಾರ ಬರ್ತಾರೆ, ಏನು ಕಾಯಿಲೆ ನಿಮ್ಗೆ ಅಂತ ಹೇಳಿರೋ ಅವರು. ಬಟ್ ಇಲ್ಲಿ ಪಕ್ಕೆ ನೋವು ಮತ್ತು ಬೆನ್ನುರಿ ಅಂತ ಹೇಳಿರೋ ಅವರು. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ, ಒಂದು ಬಾಟ್ಲ್ ಹಾಕ್ತೀವಿ ಅಂತ ಹೇಳಿದ್ರು. ಸರಿ ಹಾಕಿ ಮೇಡಮ್ ಅಂತಂದು ನಾನು ಅವನ್ನ ಮೆಡಿಕಲಲ್ಲಿ ತೊಗೊಂಡು ಹೋಗಿ ಒಳಗಡೆ ಅವರೇ ತೊಗೊಂಡು ಹೋದ್ರು. 1,000 ರೂಪಾಯಿ ಬಿಲ್ ಹಾಕಿ ಕೊಟ್ಟೆ. ಹೋಗಿ ಒಂದು 10 ನಿಮಿಷಕ್ಕೆ ನರ್ಸ್ ಎಲ್ಲ ಗಾಬರಿಯಾಗಿ ಆಚೆ ಬಂದ್ಬಿಟ್ರು. ಮೇಡಮ್ ಧ್ಯಾನ ತಪ್ಪಿರಿ ಅಂತ. ನಾನು ನೋಡಿದ್ರೆ ಅಲ್ಲಿ ಬಾಯಲ್ಲಿ ಬದಲೇ ಬರ್ತಾಯಿತ್ತು. ಇದಕ್ಕೆಲ್ಲ ಕಾರಣ ಸಾಯಿಗಂಗಾ ಆಸ್ಪತ್ರೆ ಸಿಬ್ಬಂದಿ ಹೊರಗಡೆ. ಈಗ ಅಲ್ಲಿ ಮೇಯ್ನ್ ಹೇಳ್ಬೇಕಂದ್ರೆ ಅಲ್ಲಿ ಡಾಕ್ಟರ್ ಇರಲಿಲ್ಲ. ಅವತ್ತ ಡಾಕ್ಟರ್ ಇರಲಿಲ್ಲ, ನರ್ಸ್ಗಳೇ ಡಾಕ್ಟರ್ ಅಂದ್ಕೊಂಡು ಅವರೇ ಎಲ್ಲ ಸ್ಲಿಪ್ ಹಾಕೊಂಡ್ಬಂದು ಅವರೇ ಮಾಡಿರೋದು. ಯಾರು ರಶ್ಮಿ ಮೇಡಮ್ ಅನ್ನೋರು, ದೀಪಿಕಾ ಮೇಡಮ್ ಮತ್ತೆ ಮೇಘನಾ. ಸಿಬ್ಬಂದಿ ಇಂಜೆಕ್ಷನ್ ನೀಡ್ತಾ ಇದ್ದಂತೆ ಪ್ರಜ್ಞೆ ತಪ್ಪಿ ಪುಷ್ಪ ಬಿದ್ದಿದ್ದಾರೆ. ಪ್ರಜ್ಞಾಹೀನಳಾಗಿದ್ದ ಪುಷ್ಪಾಳನ್ನ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಫಸ್ಟ್ ಕೊಡೋಕಾಯ್ತು, ಲೇಟಾಗಿ ಕೊಟ್ಟಿದ್ದಾರೆ. ಹಂಗಾಗಿ ಒಂದು ಡೆತ್ ಆಯಿತು ತುಮಕೂರು ಹಾಸ್ಪಿಟ್ಲಲ್ಲಿ. ಅದೊಂದಾಯಿತು. ಮತ್ತಿರ್ಗ ಗಾಣದಾಳ್ ಪಂಚಾಯತಿನಲ್ಲಿ ಒಂದು ಹುಡುಗಿಗೆ ಮಗುಗೆ ಅದೇ ಬೇರೆ ಥರ ಟ್ರೀಟ್ಮೆಂಟ್ ಕೊಡೋಕೆ ಅದು ಸ್ವಲ್ಪ ಅದೇ ಥರ ಆಗ್ಬಿಡೋದು. ಏನೋ ಅವ್ರ ಅಪ್ಪನ ಒಂದು ಪ್ರಜ್ಞೆಯಿಂದ ಅವನು ಬೇರೆ ಕಡೆ ತಗೊಂಡೋಗಿ ಸೇರಿಸಿ ಉಳಿಸ್ಕೊಂಡಿದ್ದಾನೆ. ಈ ಥರ ಸುಮಾರು ಕಾರಣಗಳು ನಾವು ನೋಡಿದ್ವಿ. ಒಂದು ಊರಲ್ಲಿ ಮುದ್ದನಹಳ್ಳಿ ಒಂದು ಈ ಥರ ಒಂದು ಪೇಷಂಟ್ ಹಿಂಗಾಗಿ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಈ ಥರ ಒಂದು ಸಿಕ್ಕಾಪಟ್ಟೆ ಕಂಪ್ಲೇಂಟ್ಗಳು ಈ ಒಂದು ಹಾಸ್ಪಿಟ್ಲ್ ಮೇಲೆ ಇರೋದ್ರಿಂದ ಇಂಥ ಹಾಸ್ಪಿಟ್ಲ್ಗಳು ನಮ್ಮ ತಾಲೂಕಿಗೆ ಮಾರಕ ಆಗಿದ್ದಾವೆ. ಇಂಥ ಹಾಸ್ಪಿಟ್ಲನ್ನ ಆದಷ್ಟು ಬೇಗ ಈ ಒಂದು ಏನು ಆರೋಗ್ಯ ಇಲಾಖೆಗಳಿದಾವೋ ಇಂಥವನ್ನ ಆದಷ್ಟು ಡಾಕ್ಯುಮೆಂಟ್ಸ್ ಇವನ್ನೆಲ್ಲ ಪರಿಶೀಲನೆ ಮಾಡಿ ಇವನ್ನ ಮುಚ್ಚೋದು ಒಳ್ಳೆಯದು. ಯಾಕೆಂತಂದರೆ ನಮ್ಮ ತಾಲೂಕಿಗೆ ಒಳ್ಳೆ ಹೆಸರಿದೆ. ಅದರಿಂದ ಈ ನಮ್ಮ ತಾಲೂಕು ಕೆಟ್ಟ ಸುತ್ತಿದ್ದಾರೆ. ಈ ಒಂದು ಸಾಯಿಗಂಗಾ ಹಾಸ್ಪಿಟ್ಲ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ. ಬಡ ರೈತರು ಬರ್ತಾರೆ, ಸಿಕ್ಕಾಪಟ್ಟೆ ಬಿಲ್ ಮಾಡ್ತಾರೆ. 800 ರೂಪಾಯಿ ಇರೋದ 2,000 ರೂಪಾಯಿ ಮಾಡೋದು, 2,000 ರೂಪಾಯಿ ಇರೋದ 5,000 ರೂಪಾಯಿ ಮಾಡೋದು. ಈ ಥರ ಲಕ್ಷಾಂಗಟ್ಟಲೆ ಬಿಲ್ನ ಬಡವರು ಪೀಕ್ತಾ ಇದ್ದಾರೆ. ಎಲ್ಲಿ ಸಿಗುತ್ತೆ ದುಡ್ಡು ರೈತರಿಗೆ? ಒಂದ್ ಕಡೆ ಮಳೆ ಬರಲ್ಲ, ಒಂದ್ ಕಡೆ ಬೆಳೆ ಇರಲ್ಲ. ಸಾಯಿಗಂಗಾ ಆಸ್ಪತ್ರೆ ಸಿಬ್ಬಂದಿಗಳೇ ಆಟೋದಲ್ಲಿ ಕರೆತಂದು ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲು ಯತ್ನಿಸಿದ್ದಾರೆ. ಆದರೆ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಳ್ಳದೆ ತುಮಕೂರಿಗೆ ಕಳುಹಿಸಿದ್ರು. ಅದರಂತೆ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಿಸಿ ಪುಷ್ಪಾಗೆ ಚಿಕಿತ್ಸೆ ನೀಡಲಾಗಿದೆ. 8 ದಿನಗಳ ಕಾಲ ಪುಷ್ಪ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದಾರೆ. ಕೋಮಾದಲ್ಲಿದ್ದ ಪುಷ್ಪ ಕಳೆದ ರಾತ್ರಿ ಜಿಲ್ಲಾಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮಹಿಳೆ ಸಾವಿಗೆ ಸಾಯಿಗಂಗಾ ಆಸ್ಪತ್ರೆ ಸಿಬ್ಬಂದಿ ಕಾರಣ ಅಂತ ಆರೋಪಿಸಿರುವ ಗ್ರಾಮಸ್ಥರು, ಸಂಬಂಧಿಕರು ಹಾಗೂ ರೈತ ಸಂಘದ ಪದಾಧಿಕಾರಿಗಳು ಆಸ್ಪತ್ರೆ ಮುಂದೆ ಜಮಾಯಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಸುಮಾರು ಕೇಸ್ಗಳಾಗಿವೆ. ಎಷ್ಟು ಸಾರಿ ದಾಖಲಾಕ್ಯಾರ ನಮಗೂ ಗೊತ್ತು, ಎಷ್ಟು ಸ್ಟ್ರೈಕ್ ಮಾಡ್ಯಾರಂತ ಗೊತ್ತು, ಯಾವ ಇನ್ಫ್ಲೂಯೆನ್ಸ್ ಮೇಲೆ ಮಾಡ್ತಾರಂತ ನಮಗೆ ಗೊತ್ತೇ ಇಲ್ಲ ಸರ್. ಯಾವ ಸರ್ಕಾರದ ಇನ್ಫ್ಲೂಯೆನ್ಸ್ ಆಯಿತು, ಅಧಿಕಾರಿಗಳದ್ದಾಯಿತು, ಮತ್ತೊಂದಾಯ್ತು, ಅದು ಹಾಕ್ಲೇಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತೀವಿ. ಏನಾಗಿತ್ತು ಸಮಸ್ಯೆ? ಏನಾರು ಮಗುದೇನಾರು ಈ ಥರ ಡೆತ್ ಆಗಿದೆ ಅಂತ ಗೊತ್ತಾಯ್ತಲ್ಲ, ಯಾವ ಥರ ಆಯಿತು ಅಂತ ಏನಾರು ಗೊತ್ತಾ ನಿಮಗೆ? ಗೊತ್ತು ಸರ್. ಹೆಂಗೆ ಅಂದರೆ ಹೊಟ್ಟೆ ಪಕ್ಕೆ ನೋವು ಅಂತ ಹೋಗಿದೆ. ಆಮೇಲೆ ಸ್ಕ್ಯಾನಿಂಗ್ ಮಾಡ್ಸಕ್ಕಂತ ಹೋಗ್ತಾರೆ. ಇಲ್ಲ ಸ್ಕ್ಯಾನಿಂಗ್ ಡಾಕ್ಟರ್ ಇಲ್ಲ ಅಂತಂದರೆ. ಆಮೇಲೆ ಇಂಜೆಕ್ಷನ್ ಹಾಕಿದೆ. ಏನು ಇಂಜೆಕ್ಷನ್ ಹಾಕಿರೋ ಅಂತ ಗೊತ್ತಿಲ್ಲ. ಅಲ್ಲಿಂದಲೇ ಜ್ಞಾನ ಇಲ್ಲ, ಏನೂ ಇಲ್ಲ, ಬಾಯಲ್ಲಿ ಲದ್ಲೆ ಬಂದಿತ್ತು. ಅವ್ರದ್ದೇ ಒಂದು ಆಟ ಮಾಡಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನಿದ್ದಾರೆ, ಇಲ್ಲಿ ಆಗಲ್ಲ, ತುಮಕೂರಿಗೆ ತಗೊಂಡೋಗಿ. ತುಮಕೂರಲ್ಲಿ ಅಲ್ಲಿ ಏನು ರೆಸ್ಪಾನ್ಸ್ ಮಾಡಿರಲಿಲ್ಲ. ಒಟ್ಟಿಗೇನು ಆಕ್ಸಿಜನಲ್ಲಿತ್ತು, ವೆಂಟಿಲೇಟಲ್ಲಿತ್ತು. ಅಷ್ಟರಲ್ಲಿ ಇವತ್ತು ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀವಿ. 3 ಗಂಟೆ ಬಾಡಿ ಡೆತ್ ಆಗಿತ್ತು. ಇದಕ್ಕೆಲ್ಲ ಅವರೇ ಮಾಡಿ, ಸಾಯಿಗಂಗಾ ಹಾಸ್ಪಿಟ್ಲು ಸಿಬ್ಬಂದಿ ವರ್ಗದವರು ಅವರೇ ಮಾಡಿ.